ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮುಗಿದ್ರೂ ನಿಲ್ಲದ ಟಾಕ್ವಾರ್. ಸಹಕಾರ ಕ್ಷೇತ್ರದಲ್ಲಿ ಪ್ರತಿಷ್ಠಿತ ಕುಟುಂಬಗಳ ಮಧ್ಯ ಈ ಕದನ ಯಾಕೋ ನಿಲ್ಲೋ ಲಕ್ಷಣ ಕಾಣಿಸ್ತಾನೆ ಇಲ್ಲ. ಡಿಸಿಸಿ ಬ್ಯಾಂಕ್ ಚುನಾವಣೆ ಮುಗೀತು, ರಿಸಲ್ಟ್ ಬಂತು, ಎಲ್ಲಾನು ಆಗೋಯ್ತು. ಆದರೆ ಚುನಾವಣೆಗಿಂತ ಮುಂಚಿತವಾಗಿ ಶುರುವಾಗಿತ್ತಲ್ಲ ಟಾಕ್ವಾರ್, ಅದು ಇಲ್ಲಿವರೆಗೂ ನಿಂತೇ ಇಲ್ಲ, ನಿಲ್ಲುವ ಲಕ್ಷಣನೂ ಇಲ್ಲ. ಕತ್ತಿ ಸವದಿ ವರ್ಸಸ್ ಜಾರಕಿಹೊಳಿ ಜೊಲ್ಲೆ ಬಣಗಳ ಮಧ್ಯ ಈ ವಾಕ್ಸಮರ. 12 ಎಕರೆ ಜಮೀನಿನ ಮೇಲೆ 170 ಕೋಟಿ ಸಾಲ ಕೊಟ್ಟಿರೋ ಆರೋಪ ಇದೆ. 120 ಕೋಟಿ ಸಾಲ ಅಂತ ಮಾಜಿ ಸಂಸದ ರಮೇಶ್ ಕತ್ತಿ ಆರೋಪಿಸಿರೋದು. ಗುತ್ತಿಗೆದಾರ ಜಯಶೀಲ ಶೆಟ್ಟಿಗೆ ಡಿಸಿಸಿ ಬ್ಯಾಂಕ್ನಿಂದ 120 ಕೋಟಿ ಸಾಲ ನೀಡಿರೋದು. ಜಾರಕಿಹೊಳಿ ಕುಟುಂಬಕ್ಕೆ ಆಪ್ತರಾಗಿರುವಂತಹ ಗುತ್ತಿಗೆದಾರ ಜಯಶೀಲ ಶೆಟ್ಟಿ ಆರೋಪಕ್ಕೆ ಬಾಲಚಂದ್ರ ಜಾರಕಿಹೊಳಿ, ಅಣ್ಣಾ ಸಾಹೇಬ್ ಜೊಲ್ಲೆ ಕೌಂಟರ್. 12 ಎಕರೆ ಅಲ್ಲ, 4 ಎಕರೆ ಜಮೀನಿನ ಮೇಲೆ 120 ಕೋಟಿ ಸಾಲ ಕೊಡಲಾಗಿದೆ ಜಯಶೀಲ ಶೆಟ್ಟಿ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿಯ ಶ್ರೀನಗರದಲ್ಲಿ 4 ಎಕರೆ ಜಾಗ ಹೊಂದಿದ್ದಾರೆ. ಶ್ರೀನಗರದಲ್ಲಿ ಪ್ರತಿ ಕುಂಟೆಗೆ ಪ್ರಸ್ತುತ ಮಾರುಕಟ್ಟೆ ದರ 1 ಕೋಟಿ ಇದೆ. ಹೀಗಾಗಿ ಸಾಲ ಕೊಡಲಾಗಿದೆ, ಬಡ್ಡಿ ಪಾವತಿಯೂ ಆಗ್ತಾ ಇದೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಕತ್ತಿ ಸವದಿ ವರ್ಸಸ್ ಜಾರಕಿಹೊಳಿ ಜೊಲ್ಲೆ ಬಣಗಳ ನಡುವೆ ಈ ಒಂದು ವಾಕ್ಸಮರ ಮುಂದುವರಿತಾ ಇರುವಂಥದ್ದು. ಎಲೆಕ್ಷನ್ ಮುಗೀತು, ಎಲ್ಲಾನು ಆಯಿತು, ಆದರೆ ಇವ್ರುಗಳು ಮಾತ್ರ ಇನ್ನೂ ವಾಕ್ಸಮರ ಮಾಡ್ಕೊಂಡು ಕೂತಿದ್ದಾರೆ. ಇದು 120 ಕೋಟಿ ಸಾಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಂಟ್ ಮಾಡ್ಕೊಳ್ತಾ ಇರೋದು. ಜಾರಕಿಹೊಳಿ ಕುಟುಂಬಕ್ಕೆ ಆಪ್ತರಾಗಿರೋದು ಗುತ್ತಿಗೆದಾರ ಜಯಶೀಲ ಶೆಟ್ಟಿ ಅವರು. ಈ ಆರೋಪಕ್ಕೆ ಬಾಲಚಂದ್ರ ಜಾರಕಿಹೊಳಿ, ಅಣ್ಣಾ ಸಾಹೇಬ್ ಜೊಲ್ಲೆ ಕೌಂಟರ್ ಕೊಟ್ಟಿದ್ದಾರೆ. 12 ಎಕರೆ ಅಲ್ಲ, 4 ಎಕರೆ ಜಮೀನಿನ ಮೇಲೆ 120 ಕೋಟಿ ಸಾಲ ಕೊಡಲಾಗಿದೆ ಜಯಶೀಲ ಶೆಟ್ಟಿ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿಯ ಶ್ರೀನಗರದಲ್ಲಿ 4 ಎಕರೆ ಜಾಗವನ್ನು ಹೊಂದಿದ್ದಾರೆ. ಶ್ರೀನಗರದಲ್ಲಿ ಪ್ರತಿ ಗುಂಟೆಗೆ ಪ್ರಸ್ತುತ ಮಾರುಕಟ್ಟೆ ದರ ಇರುವುದೇ 1 ಕೋಟಿ. ಹೀಗಾಗಿ ಸಾಲ ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆರ್ಚಕೆಯರಿಗೆ ನಮ್ಮದು 6087 ಕೋಟಿಯಷ್ಟು ಡಿಪಾಸಿಟ್ ಇತ್ತು. ನಾವು ಆಡಳಿತ ಮಂಡಳಿ ಅಧಿಕಾರವನ್ನು 5080 ಅಂದರೆ 1000 ಸುಮಾರು 7 ಕೋಟಿ ಡಿಪಾಸಿಟ್ ಕಮ್ಮಿ ಆಗಿತ್ತು. 10 ನವಂಬರ್ಗೆ. ಆದರೆ ಅವತ್ತಿಂದ ಇವತ್ತವರೆಗೂ ಬರೀ 3 ತಿಂಗಳಾಗ್ಯದ. ಇವತ್ತು ಕರೆಕ್ಟ್ 9 ತಾರೀಕಲ್ರಿ, ಇವತ್ತು 9 ತಾರೀಕು ಅಂದರೆ ಬರೀ 3 ತಿಂಗಳಾಗ್ಯದ ನಾವು ಆಡಳಿತ ಮಂಡಳಿ ಬಂದ ನಂತರ. ಇವತ್ತಿನ ನಮ್ಮ ಡಿಪಾಸಿಟ್ ನೋಡಿದ್ರೆ 5575 ಕೋಟಿ ಅಂದ್ರೆ ಸುಮಾರು 500 ಕೋಟಿಯಷ್ಟು ಡಿಪಾಸಿಟ್. ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗೈತೆ ನಿಮ್ಗೆ. ಅಂದ್ರೆ ಅವ್ರು 12 ಎಕರೆ ಜಮೀನು ಕೊಟ್ಟಿಲ್ಲ, 4 ಎಕರೆ ಜಮೀನು ಕೊಟ್ಟಿದ್ದಾರೆ. ಅಂದ್ರೆ ಕಮರ್ಷಿಯಲ್ ಲ್ಯಾಂಡು, ಎನ್ ಎ ಆಗಿದ್ದ ಲ್ಯಾಂಡು, ಅದ್ರ ವ್ಯಾಲ್ಯೂಯೇಷನ್ 100 ಕೋಟಿ ಐತಿ ರೀ. ಬೆಳಗಾವ್ದಾಗ ಐತಿ, ನಿಮಗೆ ಹೋಗಿ ನೋಡ್ಬೋದ್ರಿ. ಹೇಳ್ತು ಜಾಗ ರೀ. ಎಷ್ಟು ಅಪಪ್ರಚಾರ ಮಾಡತ್ತಾರೆ ಅಂದ್ರೆ 12 ಎಕರೆ ಅಂದ್ರೆ ಅಗ್ರಿಕಲ್ಚರ್ ಜಮೀನು ಕೊಟ್ಟಿದ್ದಾರೆ ಅಂತ. ಮಂದಿಗೆ ಮಿಸ್ಗೈಡ್ ಹೆಂಗಾಗತ್ತೈತೆ ಅಂದ್ರೆ, ಜಯಶೀಲ್ ಶೆಟ್ರಿಗೆ ಅವ್ರು ಲೋನ್ ತೊಗೊಂಡು 8 ತಿಂಗಳು ನಮ್ಮ ಬ್ಯಾಂಕಿಗೆ 8 ಕೋಟಿ ಬಡ್ಡಿ ಕಟ್ಟಿರವ್ರು. ಅವ್ರು ನಮ್ಮ ಕಡೆ ಬಂದು ಹೇರವ್ರು. ಅವ್ರು ಗೌರ್ಮೆಂಟ್ ಆಫ್ ಕರ್ನಾಟಕದಾಗ ಇರಿಗೇಷನ್ದಲ್ಲಿ 700 ಕೋಟಿ ಬಿಲ್ ಪೆಂಡಿಂಗ್ ಐತೆ ಬರೋದ್ರಿ. ಅವ್ರು ಹೇಳು ಫಸ್ಟ್ ಆ ಬಿಲ್ ಬಂದ ನಂತರ ಕೈ ಮುಗಿದು ನಿಮ್ಮ ಡಿ ಸಿ ಸಿ ಬ್ಯಾಂಕ್ ರೊಕ್ಕ ನೀಡ್ತಾರೆ. ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಡಿಸಿಸಿ ಬ್ಯಾಂಕ್ ಚುನಾವಣೆ ಮುಗಿದ್ರೂ ವಾಕ್ಸಮರ ನಿಲ್ತಾ ಇಲ್ಲ. 12 ಎಕರೆ, 4 ಎಕರೆ, 120 ಕೋಟಿ, ಏನು ಆರೋಪ ಪ್ರತ್ಯಾರೋಪ ಯಾಕೆ ನಡೀತಾ ಇದೆ? ನೀತಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮುಗಿದ್ರು ಕೂಡ ಏನು ಜಾರಕಿಹೊಳಿ ಬಣ ಮತ್ತು ಕತ್ತಿ ಮತ್ತು ಸೌದಿ ಬಣದ ಮಧ್ಯೆ ಏನು ಟಾಕ್ ವಾರ್ ನಿಲ್ತಾ ಇಲ್ಲ ಅಂತ ಹೇಳ್ಬೋದು. ಆರೋಪ ಪ್ರತ್ಯಾರೋಪಗಳು ಮುಂದುವರಿದಾವೆ. ಈಗಾಗಲೇ ಏನು ಜಾರಕಿಹೊಳಿ ಸೋದರರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಅಣ್ಣಾ ಸಾಹೇಬ್ ಜೊಲ್ಲೆಯನ್ನು ಈಗ ಆಯ್ಕೆ ಮಾಡಲಾಗಿದೆ. ಈಗಾಗಲೇ ಹೊಸ ಆಡಳಿತ ಮಂಡಳಿ ಕಳೆದ 3 ತಿಂಗಳಿಂದ ಏನು ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಡಿಸಿಸಿ ಬ್ಯಾಂಕ್ನಲ್ಲಿ ಹಣವನ್ನು ಏನು ಠೇವಣಿ ಇಡಕ್ಕೆ ಹೋಗಬೇಡಿ, ಡಿಸಿಸಿ ಬ್ಯಾಂಕ್ ದಿವಾಳಿ ಆಗುತ್ತೆ. ಜೊತೆಗೆ ಡಿಸಿಸಿ ಬ್ಯಾಂಕ್ನಲ್ಲಿ ಏನು ಬಾಲಚಂದ್ರ ಜಾರಕಿಹೊಳಿ ಕುಟುಂಬದ ಏನು ಆಪ್ತ ಆಗಿರ್ತಕ್ಕಂಥ ಜಯಶೀಲ್ ಶೆಟ್ಟಿಗೆ ಏನು 12 ಎಕರೆ ಜಾಗದ ಮೇಲೆ ಏನು 120 ಕೋಟಿ ರೂಪಾಯಿ ಹಣವನ್ನು ಏನು ಸಾಲ ಕೊಡಲಾಗಿದೆ. ಜೊತೆಗೆ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಕೂಡ ಈ ರೀತಿ ಸಾಲ ಕೊಡಲಾಗಿದೆ. ಹೀಗೆ ಬ್ಯಾಂಕ್ ದಿವಾಳಿ ಆಗುತ್ತೆ ಅನ್ನೋಂಥ ಅರ್ಥದಲ್ಲಿ ಏನು ರಮೇಶ್ ಕತ್ತಿ ಆಗಿರ್ಬೋದು, ಜೊತೆಗೆ ಮಾಂತೇಶ್ ಕಡಾಡಿ ಕೂಡ ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹೋದಲ್ಲೆಲ್ಲ ಈ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಇದಕ್ಕೆ ಈಗ ಕೌಂಟರ್ ಕೊಡುವಂಥ ಕೆಲಸವನ್ನು ಈಗ ಸ್ವತಃ ಏನು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಈಗ ಆಡಳಿತ ಹಿಡಿದ 3 ತಿಂಗಳಲ್ಲೇ ಏನಂದರೆ 5500 ಕೋಟಿ ರೂಪಾಯಿ ಅಷ್ಟು ಠೇವಣಿ ಇರ್ತಕ್ಕಂಥದ್ದು. 500 ಕೋಟಿ ರೂಪಾಯಿ ಠೇವಣಿ ಹೆಚ್ಚಾಗಿದೆ. ಯಾವುದೇ ರೀತಿಯ ಏನು ರೈತರು ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನೋಂಥ ಮಾತನ್ನು ಏನು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆದಂಥ
ಏನು ಅಣ್ಣಾ ಸಾಹೇಬ್ ಇರ್ತಕ್ಕಂಥದ್ದು 3,500 ಕೋಟಿಗಿಂತ ಹೆಚ್ಚಿನ ಪ್ರಮಾಣದ ಹಣವನ್ನು ಏನು ರೈತರಿಗೆ ಜೀರೋ ಬಡ್ಡಿಯಲ್ಲಿ ನಾವು ರೈತರಿಗೆ ಸಾಲವನ್ನು ಕೊಡ್ತಾ ಇದ್ದೀವಿ ಅನ್ನೋ ಮಾತುಗಳಲ್ಲಿ ಅಧ್ಯಕ್ಷರು ಹೇಳುವಂಥದ್ದು. ಮತ್ತೊಂದು ಕಡೆ ಏನು ಕತ್ತಿ ಮತ್ತು ಕಡಾಡಿ ಮಾಡಿದಂಥ ಆರೋಪಗಳಿಗೆ ಸ್ವತಃ ಏನು ಬಾಲಚಂದ್ರ ಜಾರಕಿಹೊಳಿ ಒಂದು ಕೌಂಟರ್ ಕೊಟ್ಟಿರ್ತಕ್ಕಂಥದ್ದು, ಏನು ಜಯಶೀಲ್ ಶೆಟ್ಟಿಗೆ ಕೊಟ್ಟಿರ್ತಕ್ಕಂಥದ್ದು 12 ಎಕರೆ ಅಲ್ಲ, ಕೇವಲ 4 ಎಕರೆ 120 ಕೋಟಿ ರೂಪಾಯಿ ಕೊಡಲಾಗಿದೆ. ಅದು ಕೂಡ ಏನಂದರೆ ಪ್ರಮುಖವಾಗಿ ಬೆಳಗಾವಿಯ ಶ್ರೀನಗರದ ಬಳಿ ಇರತಕ್ಕಂಥ ಏನು 4 ಎಕರೆ ಜಾಗ ಏನಿದೆ ಪ್ರತಿ ಗುಂಟೆಗೆ 1 ಕೋಟಿ ರೂಪಾಯಿ ಅಷ್ಟು ಮೌಲ್ಯ ಇರತಕ್ಕಂಥದ್ದು. ಹಾಗಾಗಿ ಆ ಒಂದು ಜಮೀನಿನ ವ್ಯಾಲ್ಯೂವನ್ನು ಆಧರಿಸಿ ಅವರಿಗೆ ಏನು ಕೊಡಬೇಕಾದಂಥ ಸಾಲವನ್ನು ಕೊಟ್ಟಿದ್ದೇವೆ ಮತ್ತು ಈಗಾಗಲೇ 8 ಕೋಟಿ ರೂಪಾಯಿ ಬಡ್ಡಿ ಏನು ಬ್ಯಾಂಕಿಗೆ ಕಟ್ಟಬೇಕಾಗಿತ್ತು ಅದನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರು ಹಣವನ್ನು ಯಾರಿಗೆ ಸಾಲವನ್ನು ಕೊಡ್ತೀವೋ ಅವರು ಬ್ಯಾಂಕಿಗೆ ಬಡ್ಡಿ ಕಟ್ಟುವಂಥವ್ರಾಗಿರಬೇಕು, ಅಂಥವ್ರಿಗೆ ನಾವು ಸಾಲವನ್ನು ಕೊಡಬೇಕಾಗುತ್ತೆ. ಅಂಥ ವ್ಯಕ್ತಿಗೆ ಈಗ ನಾವು ಸಾಲವನ್ನು ಕೊಟ್ಟಿದ್ದೇವೆ. ಜೊತೆಗೆ ಈ ಜಯಶೀಲ್ ಶೆಟ್ಟಿ ಈಗ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಕಾಮಗಾರಿಗಳು ಮಾಡಿದ್ದಾರೆ. ಅವರು ಗುತ್ತಿಗೆದಾರರಾಗಿರ್ತಕ್ಕಂಥದ್ದು ಸರ್ಕಾರದಿಂದ 700 ಕೋಟಿ ರೂಪಾಯಿ ಅವರಿಗೆ ಏನು ಬಾಕಿ ಬಿಲ್ ಬರಬೇಕಾಗಿದೆ. ಆ ಹಣ ಬಂದರೆ ಇದೇ ಮಾರ್ಚ್ ಅಂತ್ಯದ ಒಳಗನೆ ಏನಂದರೆ ಸಂಪೂರ್ಣವಾಗಿ ಒಂದು ಸಾಲವನ್ನು ಮರುಪಾವತಿ ಮಾಡುವುದಾಗಿ ಅವರು ಕೂಡ ಹೇಳಿರ್ತಕ್ಕಂಥ ವಿಚಾರವನ್ನು ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ಸ್ಪಷ್ಟವಾಗಿ ಹೇಳುವಂಥದ್ದು. ಮತ್ತೊಂದು ಕಡೆ ಏನಂದರೆ ಏನು ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಬಗ್ಗೆ ಒಂದಿಷ್ಟು ಏನು ಅದಕ್ಕೆ 160 ಕೋಟಿ ರೂಪಾಯಿ ಹಣವನ್ನು ಕೊಡಲಾಗಿದೆ ಅನ್ನೋಂಥ ವಿಚಾರವನ್ನು ಕೂಡ ಆರೋಪ ಮಾಡಲಾಗಿತ್ತು. ಇದರ ಬಗ್ಗೆ ಕೂಡ ಒಂದು ಬಾಲಚಂದ್ರ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನಂದರೆ ಬೆಳಗಾವಿ DCC ಬ್ಯಾಂಕ್ನಿಂದ 80 ಕೋಟಿ ರೂಪಾಯಿ ಮತ್ತು ಮಹಾರಾಷ್ಟ್ರದ ಕೊಲ್ಹಾಪುರದ ಒಂದು ಅಲ್ಲಿನ DCC ಬ್ಯಾಂಕ್ನಿಂದ 80 ಕೋಟಿ ರೂಪಾಯಿಯನ್ನು ಆ ಒಂದು ಸಕ್ಕರೆ ಕಾರ್ಖಾನೆಗೆ ಕೊಡಲಾಗಿದೆ. ಜೊತೆಗೆ ಸಕ್ಕರೆ ಕಾರ್ಖಾನೆಯ ಏನು ಈಗ ಆಡಳಿತ ಮಂಡಳಿ ಇದೆ ಅದರ 200 ಕೋಟಿಗೂ ಅಧಿಕ ಮೌಲ್ಯ ಇರತಕ್ಕಂಥ ಆಸ್ತಿ ಪ್ಲೆಜ್ ಮಾಡಲಾಗಿದೆ. ನಮಗೆ ಪ್ರಮುಖವಾಗಿ ನಾವು ಯಾರಿಗೆ ಸಾಲ ಕೊಡ್ತೀವಿ ಅನ್ನೋದಕ್ಕಿಂತ ಕೊಟ್ಟಂಥ ಅವ್ರ ಸಾಲ ನಮಗೆ ಮರುಪಾವತಿ ಮಾಡ್ತಾರಲ್ಲ ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಮಾರ್ಚ್ ಅಂತವರೆಗೂ ಕೂಡ ಅದು ಕೂಡ ಸ್ಪಷ್ಟವಾಗುತ್ತೆ. ನಾವು ಎಷ್ಟು ಹಣ ಕೊಟ್ಟಿದ್ದೇವೆ ಅಷ್ಟು ಪ್ರಮಾಣದ ಏನು ಬಡ್ಡಿ ನಮಗೆ ಏನು ಬಂದರೆ ಅದು ಪಾವತಿ ಆದರೆ ಅದು ಬ್ಯಾಂಕ್ನ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಜೊತೆಗೆ ಈ ಒಂದು ಅಧಿಕಾರ ಕಳೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಮೇಶ್ ಕತ್ತಿ ಮತ್ತು ಸೌದಿ ಈ ಒಂದು ಬಣ ಏನಿದೆ ಬಣ ನಮ್ಮ ಬ್ಯಾಂಕ್ನ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ಮುಂದಿನ 15 ವರ್ಷಗಳ ಕಾಲ ಈ ಒಂದು ಬೆಳಗಾವಿ DCC ಬ್ಯಾಂಕ್ ಅಧಿಕಾರ ಚುಕ್ಕಾಣಿ ನಾವೇ ಹಿಡಿತೇವೆ, ನಮ್ಮದೇ ಪ್ಯಾನಲ್ ಅಧಿಕಾರದಲ್ಲಿರುತ್ತೆ ಅನ್ನೋಂಥ ಮಾತನ್ನು ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ಹೇಳುವಂಥದ್ದು. ಜೊತೆಗೆ ಏನಂದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಈ ಒಂದು ರೈತರಲ್ಲಿ ಅಪಪ್ರಚಾರ ಏನು ಮಾಡ್ತಾ ಇದ್ದಾರೆ ಅಂಥವ್ರ ವಿರುದ್ಧ ಕೂಡ ನಾವು ಕ್ರಮ ತೆಗೆದುಕೊಳ್ತೇವೆ. ಈಗಾಗಲೇ ಮಹಂತೇಶ್ ಕಡಾಡಿ DCC ಬ್ಯಾಂಕ್ ಬಗ್ಗೆ ಒಂದಿಷ್ಟು ಗಂಭೀರವಾದಂಥ ಆರೋಪಗಳು ಮಾಡಿದ್ರು. ಅದಕ್ಕೆ ನಾವು ಏನಂದರೆ ಲೀಗಲ್ ನೋಟಿಸನ್ನು ಕೂಡ ಈಗ DCC ಬ್ಯಾಂಕ್ ವತಿಯಿಂದ ನಾವು ಜಾರಿ ಮಾಡಿದ್ದೇವೆ. ಬಹಿರಂಗವಾಗಿ ಮಹಂತೇಶ್ ಕಡಾಡಿ ಕ್ಷಮೆಯನ್ನು ಯಾಚಿಸಬೇಕು. ಒಂದು ವೇಳೆ ಕ್ಷಮೆ ಯಾಚಿಸದೇ ಇದ್ರೆ ನಾವು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಅಂತ ಹೇಳಿ ಮಾತನ್ನು ಕೂಡ ಹೇಳಿರ್ತಕ್ಕಂಥ. ಇಲ್ಲಿ ಮಹಂತೇಶ್ ಕಡಾಡಿ ಯಾರು ಅನ್ನೋದು ಬಹಳ ಪ್ರಮುಖವಾದಂಥ ಅಂಶ ಇಲ್ಲಿ ನೀತಿ. ಯಾಕಂದರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಮತಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಈ ಹಿಂದೆ ಸ್ಪರ್ಧೆ ಮಾಡಿದ್ರು, ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಮಹಂತೇಶ್ ಕಡಾಡಿ ಮತ್ತು ರಮೇಶ್ ಕತ್ತಿ ಬಣ್ಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ರಮೇಶ್ ಕತ್ತಿ ಮತ್ತು ಮಹಂತೇಶ್ ಕಡಾಡಿ ನಿರಂತರವಾಗಿ DCC ಬ್ಯಾಂಕ್ ವಿರುದ್ಧ ಒಂದಿಷ್ಟು ಆರೋಪಗಳು ಮಾಡ್ತಾ ಇದ್ದಾರೆ. ಆರೋಪಗಳಿಗೆ ಒಂದು ಬಹಿರಂಗವಾಗಿ ಒಂದು ಸುದ್ದಿಗೋಷ್ಠಿ ನಡೆಸುವ ಮೂಲಕ ಈಗ ಏನು ಸ್ಪಷ್ಟನೆ ಜೊತೆಗೆ ಏನಂದರೆ ಕೌಂಟರ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ವೇಳೆ ಇದೇ ರೀತಿಯ ಒಂದು ಆರೋಪ ಮುಂದುವರಿಸಿದ್ರೆ ಬಹಿರಂಗವಾಗಿ ಒಂದು ಯಾವುದೇ ಒಂದು ವೇದಿಕೆ ಮೇಲೆ ಕರೆ ನಾವು ಅವ್ರ ಜೊತೆ ನೇರ ಚರ್ಚೆಗೆ ಒಂದು ಸಿದ್ಧರಾಗಿದ್ದೀವಿ ಅನ್ನೋಂಥ ಮಾತನ್ನು ಕೂಡ ಇಲ್ಲಿ ಹೇಳುವಂಥದ್ದು. ಒಟ್ಟಿನಲ್ಲಿ ಬೆಳಗಾವಿ DCC ಬ್ಯಾಂಕ್ನಲ್ಲಿ ಏನು ಸೌದಿ ಮತ್ತು ಕತ್ತಿ ಬಣ ಆಗಿರ್ಬೋದು, ಜೊತೆಗೆ ಜಾರಕಿಹೊಳಿ ಬ್ರದರ್ಸ್ನ ಬಣ ಏನಿದೆ ಆ ಬಣಗಳ ಮಧ್ಯೆ ಇರತಕ್ಕಂಥ ಏನು ಜಟಾಪಟಿ ಮುಂದುವರೆದಿದೆ, ಆ ಟಾಕ್ ವಾರ್ ಇನ್ನೂ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಬೆಳಗಾವಿ DCC ಬ್ಯಾಂಕ್ನ ಜಿದ್ದಾಜಿದ್ದಿನ ರಾಜಕಾರಣ ತಣ್ಣಗಾಗುವ ಲಕ್ಷಣ ಮಾತ್ರ ಕಾಣಿಸ್ತಾ ಇಲ್ಲ ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗೆ.